ओम नमो भगवते सर्वकामदाय परमपुरुषाय। नमो भगवत्यै श्रीदायिन्यै मायायै। नमो ब्रह्मवर्चस दायकाय ब्रह्मणस्पतये वायवे। नमो विद्यादायकाय गिरिशाय दक्षिणामूर्तये। नमो दाम्पत्य सुखदायिन्यै उमायै सत्यै। श्री गुरुभ्यो नमः। भागवतस्य द्वितीये स्कन्धे तृतीये अध्याये यान् यान् कामान् इच्छन् पुरुषः यं यं देवमुपासीत ते च देवाः किं नामकाः किं प्रभावाः इत्येते सर्वेपि विषयाः अस्मिन् तृतीये अध्याये वर्ण्यते। अस्मिन् लोके म्रियमाणाः मनीषिणः भगवन्तमेव परतत्त्वं शृणुयुः, तस्यैव च विषये मननं कुर्युः, ध्यानमपि कुर्युः। यद्यपि ब्रह्मणस्पतिः वायुः ब्रह्मवर्चसं ददाति, इन्द्रः देवराजः इन्द्रियपाटवं ददाति, प्रजापतयः दक्षाद्याः कश्यपाद्याश्च प्रजाः ददति। स्वयं तु मायादेवी भगवतः परमपुरुषस्य पत्नी श्रियम् उभयविधां यच्छेत्। ब्रह्मतेजसं ददाति अग्निः, वसवः आराधिताः संपदं दद्युः, रुद्राश्च यज्ञैः आराधिताः पराक्रमं वितरन्ति साधकाय। अदितिः देवमाता तदन्तर्गतश्च भगवान् अन्नम् आद्यं च सर्वविधं ददतः। अदितेः सुताः सर्वेपि देवाः स्वर्गं प्रवेशयन्ति साधकम्। विश्वे देवाश्च श्राद्धैः अन्यैर्वा कर्मभिः आराधिताः राष्ट्राधिपत्यं दद्युः। प्रजानाम् आधिपत्यं ये इच्छन्ति ते साध्यानेव देवान् पूजयेयुः। सर्वमेतत् विदितं सर्वैरपि आयुष्कामाः पुरुषाः अश्विनौ तदन्तर्यामिणं भगवन्तं च धन्वन्तरिं प्रार्थयेयुः। दैहिकीं मानसिकीं च पुष्टिं काङ्क्षमाणाः पुरुषाः इलां भगवतः पत्नीं पृथ्वीम् आराधयेयुः। ये स्थानस्थैर्यमिच्छन्ति पुरुषाः ते तु लोकमातरौ द्यावापृथिव्यौ अर्थात् श्रीभूम्यौ भगवतः पत्न्यौ आराधयेयुः। इत्ययं विषयः गते दिवसे नैकविधान् कामान् ददतः नैकविधान् देवानपि वर्णयति भागवतम्। अथात्र षष्ठः श्लोकः ಮೂರನೇ ಸ್ಕಂದದ ಎರಡನೇ ಸ್ಕಂದದ ಮೂರನೇ ಅಧ್ಯಾಯದ
6ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಅನೇಕ ಥರದ ಬಯಕೆಗಳೇನೋ ಸಾಧಕರಿಗೆ ಇರ್ತವೆ. ಆ ನಾನಾ ಥರದ ಬಯಕೆಗಳನ್ನು ಹೊಂದಿದಂತಹ ಸಾಧಕ ಯಾವುದ್ಯಾವ ದೇವತೆಗಳನ್ನು ಆರಾಧಿಸಬೇಕು, ಅದರಲ್ಲಿ ಭಗವಂತನನ್ನು ಕಾಣಬೇಕು ಅನ್ನೋದನ್ನೆಲ್ಲ ಶಾಸ್ತ್ರ ಹೇಳಿದೆ. ಲೋಕಮಾತರು ಜಗತ್ತಿನ ತಾಯಂದಿರು ಅಂತ ಕರೆಸ್ಕೊಂಡಿರುವಂತಹ ದ್ಯಾವಾ ಪೃಥ್ವಿಗಳನ್ನು ಅಂದರೆ ಶ್ರೀ ಮತ್ತು ಭೂ ದೇವಿಯರನ್ನ ಆರಾಧನೆ ಮಾಡಬೇಕು ಅಂತ ಆ 5ನೇ ಶ್ಲೋಕದವರೆಗೆ ಅದು ಸಮಾಪ್ತ ಆಗಿತ್ತು. ವಿಜಯಧ್ವಜರು ಮತ್ತು ಯಾದವಾರ್ಯರ ದೃಷ್ಟಿಯಲ್ಲಿ ಅದು ಭೂಮಿ ಮತ್ತು ಆಕಾಶ ಅಂತ ಅರ್ಥ ಆಗಿತ್ತು. ಆದರೆ ಶ್ರೀಧರರು ಮತ್ತು ಉಳಿದೆಲ್ಲ ವ್ಯಾಖ್ಯಾನಕಾರರು ಅವರ ದೃಷ್ಟಿಯಲ್ಲಿ ಮತ್ತು ನನ್ನ ದೃಷ್ಟಿಯಲ್ಲಿ ಕೂಡ ಅದು ದ್ಯಾವಾ ಪೃಥ್ವಿಗಳು ಅಂದರೆ ಭೂಮಿ ಮತ್ತು ಆಕಾಶ ಅಲ್ಲ, ಭೂದೇವತೆ ಮತ್ತು ಸ್ವರ್ಗದ ಅಧಿದೇವತೆ. ಅದಕ್ಕಿಂತಲೂ ಮುಖ್ಯವಾಗಿ ಋಗ್ಭಾಷ್ಯದಲ್ಲಿ ಬರುವಂತೆ ದ್ಯಾವಾ ಪೃಥಿವ್ಯವು ಶ್ರೀದೇವ್ಯವು ಅಂತ ಹೇಳುವಂತೆ ಶ್ರೀದೇವಿ ಮತ್ತು ಭೂದೇವಿಯರು ಭಗವಂತರ ಪತ್ನಿಯರೇನಿದ್ದಾರೆ ಅವರನ್ನ ಸ್ಥಾನದ ಭದ್ರತೆಗಾಗಿ, ಯಾವುದೇ ಸಂಗತಿಯ ಭದ್ರತೆಗಾಗಿ ಮನುಷ್ಯ ಆರಾಧನೆ ಮಾಡಬೇಕು ಅಂತ ಇಷ್ಟು ವಿಷಯ ಈ ಹಿಂದೆ ಪ್ರಸ್ತುತ ಆಗಿತ್ತು. ಆದ್ರಿಂದಲೇ ಆ ವಿಜಯಧ್ವಜರು ಮತ್ತು ಯಾದವಾರರು ಹೇಳಿದಂಥ ವಿಷಯಗಳನ್ನು ಅವರು ಏನು ಆಕಾಶ ಮತ್ತು ಭೂಮಿ ಅಂತ ಅರ್ಥ ಮಾಡಿದ್ರು ಅದನ್ನ ನಾನಿಲ್ಲಿ ಬಿಟ್ಟಿದ್ದೇನೆ. ಪಿತಾ ಅಂದರೆ ದ್ಯೌಹು ಅಂತ ಅರ್ಥ ಬರೆದಿದ್ದಾರೆ. ಲೋಕಸ್ಯ ಮಾತಾಪಿತರವು ಆಕಾಶ ದ್ಯೌಹು ಅಂದರೆ ಆಕಾಶ ಅಂತನೂ ಅರ್ಥ ಹೇಳಲಿಲ್ಲ ಯಾದವಾರ್ಯರು ಮತ್ತು ವಿಜಯಧ್ವಜರು, ಪಿತಾ ಅಂತ ಅಷ್ಟೇ ಹೇಳಿದರು. ಗಂಡಸು ಒಬ್ಬಳು ತಾಯಿ ಒಬ್ಬಳು ತಂದೆ ಅಂತಿಷ್ಟು ಮಾತ್ರ ಅರ್ಥ ಹೇಳಿದರು. ಆದರೆ ಅದೇನೇ ಇರಲಿ ಆಕಾಶ ಅಂತ ಅವ್ರಿಗೆ ಅಭಿಪ್ರಾಯ ಇದೆಯೋ ಇಲ್ವೋ, ಲೋಕ ಮಾತರೋ ಅನ್ನೋ ಶಬ್ದ ಮಾತಾಚ ಪಿತಾಚ ಮಾತರೋ ಅಂತ ವ್ಯಾಕರಣದ ದೃಷ್ಟಿಯಿಂದ ಆಗ್ತದೋ ಇಲ್ವೋ, ಆಗೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಅದೇನೇ ಇರಲಿ ಶ್ರೀದೇವಿ ಮತ್ತು ಭೂದೇವಿಯರು ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯ ಅನ್ನೋದನ್ನು ಕೂಡ ನೋಡಿದ್ದೇವೆ. ಮುಂದೆ ರೂಪ ಬೇಕು ಅಂತಿದ್ರೆ ಗಂಧರ್ವರನ್ನು ಆರಾಧಿಸಬೇಕು. ಇದು ನಮಗೆ ಮುಂದೆ ಕಾಣಿಸುವಂತಹ ವಿಚಾರ. ಈ ಗಂಧರ್ವರು, ಅಪ್ಸರೆಯರು ಇವರೆಲ್ಲ ನೃತ್ಯ, ಸಂಗೀತ, ರೂಪ ಇತ್ಯಾದಿಗಳ ದೇವತೆಗಳು. ಅದಕ್ಕಾಗಿ ರೂಪ ಯಾರಿಗೆ ಬೇಕು ಅಂತಿರ್ತದೆ ಅವರು ಗಂಧರ್ವರನ್ನ ಆರಾಧಿಸಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಸ್ತ್ರೀಕಾಮ ಅಪ್ಸರ ಊರ್ವಶಿ, ಹೆಂಡತಿ ಬೇಕು ಅಂತ ಬಯಕೆ ಇದ್ರೆ ಅಂಥ ವ್ಯಕ್ತಿ ಊರ್ವಶಿ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಸ್ತ್ರೀ ಅಂತ ಅಷ್ಟೇ ಇದೆ, ಸ್ತ್ರೀ ಅಂದ್ರೂ ನಾವು ಅಲ್ಲಿ ಹೆಂಡತಿ ಅಂತಲೇ ಅರ್ಥ ಮಾಡುವುದು ಯೋಗ್ಯ. ಮತ್ತೆ ಗಂಡು ಬೇಕು ಅಂತ ಅಪೇಕ್ಷೆ ಇದ್ರೆ ಒಬ್ಬಳು ವಧುವಿಗೆ ವರಣ ಪ್ರಾಪ್ತಿ ಆಗಿಲ್ಲ, ಇನ್ನು ಅವಳಿಗೆ ವರ ಬೇಕು ಅಂತಿದ್ರೆ ಈ ಚಿತ್ರರಥ ಮೊದಲಾದ ಗಂಧರ್ವರನ್ನೇ ಆರಾಧನೆ ಮಾಡಬೇಕಷ್ಟೆ. ಮತ್ತೆ ಮುಖ್ಯವಾಗಿ ಆ ಅಪ್ಸರಿಯಾದ ಊರ್ವಶಿಯಲ್ಲಿ ಸ್ತ್ರೀರೂಪನಾದ ಭಗವಂತನನ್ನು ಆರಾಧನೆ ಮಾಡಬೇಕು ಕನ್ಯಾ ಪ್ರಾಪ್ತಿಗಾಗಿ. ವರ್ಣ ಪ್ರಾಪ್ತಿಗಾಗಿ ಈ ಚಿತ್ರರಥ ಮೊದಲಾದ ಗಂಧರ್ವರಲ್ಲಿರುವಂತಹ ಭಗವಂತನನ್ನು ಆರಾಧನೆ ಮಾಡಬೇಕು. ವರ ಬೇಕಾದ್ರೆ ಏನು ಮಾಡಬೇಕು ಅಂತ ಅನ್ನೋದು ಇಲ್ಲಿ ಬರಲಿಲ್ಲ, ಆದರೆ ನಾನು ಅದನ್ನು ಪ್ರತ್ಯೇಕವಾಗಿ ಹೇಳಿದೆ ಅಷ್ಟೆ. ಮುಂದೆ ಆಧಿಪತ್ಯ ಕಾಮ ಸರ್ವೇಷಾಂ ಯಜೇತ ಪರಮೇಷ್ಠಿನಂ ಅಂತ ಮುಂದಿನ ಶ್ಲೋಕ. ಎಲ್ಲರ ಮೇಲೆ ಒಡೆತನ ಬೇಕು ಅಂತಿದ್ರೆ ಆವಾಗ ಪರಮೇಷ್ಠಿ ಅಂದರೆ ಚತುರ್ಮುಖ ಬ್ರಹ್ಮ, ಅವನನ್ನೇ ಆರಾಧನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ನಾವು ನೋಡುವಂಥದ್ದು ಯಜ್ಞಂ ಯಜೇದ್ ಯಶಸ್ಕಾಮ ಅಂತ. ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂತಿದ್ರೆ ಆವಾಗ ಯಜ್ಞನನ್ನು ಆರಾಧನೆ ಮಾಡಬೇಕು. ಇದು ನಮಗಿಲ್ಲಿ ಕಾಣಿಸುವಂಥ ಅರ್ಥ. ಸರಿ, ಆ ಯಜ್ಞ ಅಂದರೆ ಯಾರು ಅದು ಬೇಕಲ್ಲ. ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ಯಜ್ಞ ಅಂದರೆ ಇಂದ್ರ ಅಂತ ಅರ್ಥ ಹೇಳ್ತಾರೆ ವಿಜಯಧ್ವಜರು. ಆದರೆ ಹಿಂದೆ ಇಂದ್ರನ ಬಗ್ಗೆ ಬಂದಿದೆಯಲ್ಲ, ಇಂದ್ರಿಯ ಪಾಠವ ಬೇಕು ಅಂತಿದ್ದವನು ಇಂದ್ರನನ್ನು ಆರಾಧನೆ ಮಾಡಬೇಕು ಅಂತ ಬಂದಿದೆಯಲ್ವಾ ಅಂದರೆ ಹಾಗೆ ಬಂದಿದ್ರು ಕೂಡ
ಫಲಭೇದಾತ್ ನ ಪುನರುಕ್ತಿ ಅಂತಾರೆ ವಿಜಯಧ್ವಜರು. ಹಿಂದೆ ಇಂದ್ರನನ್ನ ಆರಾಧನೆ ಮಾಡಿದರೆ ಅಲ್ಲಿ ಹೇಳಿದ್ದು ಇಂದ್ರಿಯ ಪಾಠವು ಅನ್ನುವ ಫಲ. ಈಗ ಹೇಳ್ತಿರುವುದು ಇಂದ್ರನನ್ನು ಆರಾಧನೆ ಮಾಡಿದ್ದಕ್ಕೆ ಯಶಸ್ಸು ಫಲ ಅಂತ. ಆದರೆ ಯಜ್ಞ ಅನ್ನೋ ಶಬ್ದಕ್ಕೇನೆ ಯಜ್ಞಂ ಯಜ್ಞೋಪಾಧಿಕಂ ವಿಷ್ಣುಂ ಅಂತ ಅರ್ಥ ಬರೀತಾರೆ ಇವರು ಶ್ರೀಧರರು. ಭಗವಂತನದೇ ಆರಾಧನೆ ಅಂತ ಅವ್ರು ಹೇಳ್ತಾರೆ, ಅದು ಇನ್ನೂ ಚೆನ್ನಾಗಿದೆ. ಮತ್ತೆ ಯಾದವಾರ್ಯರ ಅಭಿಪ್ರಾಯದಂತೆ ಯಜ್ಞ ಅಂದರೆ ಯಜ್ಞದ ಅಭಿಮಾನಿಯಾದಂಥ ಇಂದ್ರನ ಮಗನಾದಂಥ ಒಬ್ಬ ಯಜ್ಞ ಅನ್ನೋ ಹೆಸರಿನವನಿದ್ದಾನೆ. ಯಜ್ಞ ಮತ್ತು ಶಂಭು ಅಂತ ಇಬ್ಬರು ಇದ್ದಾರೆ. ಆ ಯಜ್ಞ ಮತ್ತು ಶಂಭು ಅನ್ನುವರು ನಮ್ಮ ಪಾದದ ದೇವತೆಗಳು. ಅವರು ನಮಗೆ ಯಶಸ್ಸನ್ನು ಕೊಡಬೇಕು. ಇಲ್ಲಿ ಬಂದಿರುವುದು ಯಜ್ಞನ ಬಗ್ಗೆ ಮಾತ್ರ, ಅದನ್ನು ಹೇಳಿದೆ ಅಷ್ಟೆ. ಯಜ್ಞಂ ವಿಷ್ಣು ಮಂತ್ರನೇ ವೀರರಾಘವರ ಅಭಿಪ್ರಾಯವೂ ಕೂಡ ಕೇಳಿ ಬರ್ತದೆ. ಯಜ್ಞ ಅಂದರೆ ಇಂದ್ರ ಅಂತ ಅಷ್ಟಾರ್ಥ ನನಗೆ ಯಾಕೋ ಅಷ್ಟು ಸಮಾಧಾನ ಕೊಡಲಿಲ್ಲ, ಅಂತೂ ಅಲ್ಲಿ ಇದ್ದುದನ್ನು ಹೇಳಿದ್ದೇನೆ. ವೀರರಾಘವರು, ರಾಧಾಕೃಷ್ಣರು, ಶ್ರೀಧರರು ಎಲ್ಲರ ಅಭಿಪ್ರಾಯದಲ್ಲೂ ಕೂಡ ಯಜ್ಞ ಅಂದರೆ ವಿಷ್ಣು. ಅದು ಬಿಟ್ಟರೆ ಯಜ್ಞ ಅಂದರೆ ಈ ಯಜ್ಞದ ಅಭಿಮಾನಿಯಾದಂಥ ಇಂದ್ರನ ಮಗನಾದ ಯಜ್ಞ, ಯಾದವಾರ್ಯರು ಹೇಳಿದಂತೆ. ವಿಜಯಧ್ವಜರು ಹೇಳಿದಂತೆ ಸ್ವಯಂ ಇಂದ್ರ ದೇವತೆ. ಯಜ್ಞಂ ಯಜೇದ್ ಯಶಸ್ಕಾಮ ಪಾದವತು ವಿಷ್ಣುನಾವಿಷ್ಟೌ ಯಜ್ಞಶಂಭು ಅಂತ ಸರ್ವಮೂಲದಲ್ಲಿ ನಮಗೆ ಕೇಳಿ ಬರ್ತದೆ. ಈ ಯಜ್ಞ ಮತ್ತು ಶಂಭು ಇವರಿಬ್ಬರೂ ಕೂಡ ಇವರು ನಮಗೆ ಪಾದದ ದೇವತೆಗಳು ಅಂತ ಬಂದಿದೆಯಲ್ಲ, ಅವರಲ್ಲಿ ವಿಷ್ಣುವಿನ ಒಂದು ಆವೇಶ ಇರ್ತದಂತೆ. ವಿಷ್ಣುವಿನ ಆವೇಶ ಇರುವುದರಿಂದ ನಮ್ಮ ಪಾದಕ್ಕೆ ಅಭಿಮಾನಿಗಳಾಗಿ ಅವರು ನಮಗೆ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿಸಿಕೊಡ್ತಾರೆ ಅಂತ ಈಗ ಕೇಳಿ ಬರ್ತದೆ. ಹಾಗಾಗಿ ಆ ಯಜ್ಞ ಅಂತ ಕರೆಸ್ಕೊಂಡಿರುವ ಇಂದ್ರನ ಮಗ ಏನಿದ್ದಾನೆ, ಅವರಲ್ಲಿರುವಂಥ ಯಜ್ಞ ಶಬ್ದ ವಾಚ್ಯನಾದಂಥ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಥವಾ ಯಶಸ್ಸಂತ ಅಲ್ಲಿ ಶಬ್ದ ಇದೆ. ಯಶಸ್ಸಂತ ಇರೋದರಿಂದ ಭಗವಂತನಿಗೆ ಯಶಸ್ಸಂತನೇ ಒಂದು ರೂಪ ಇದೆ. ತಮ್ಮ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಶಾಸ್ತ್ರದಲ್ಲಿ ಹೀಗೆ ಕೇಳಿ ಬರ್ತದೆ. ಭಗವಂತನನ್ನು ನಾವು ಯಶಃ ಅಂತ ಉಪಾಸನೆ ಮಾಡಿದರೆ ಅದರಿಂದ ಯಶಸ್ಸೇ ಪ್ರಾಪ್ತ ಆಗ್ತದೆ. ಅದು ಕೂಡ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬಂದಿದೆ. ತಸ್ಯ ನಾಮ ಮಹದ್ಯಶಃ ಅಂತ ಹೀಗೆ ಅವನಿಗೆ ಯಶಸ್ಸಂತ ಹೀಗೆ ಹೆಸರಿದೆ, ಮಹದ್ಯಶಃ ಅಂತ ಹೀಗೆ ಹೆಸರಿದೆ. ಮತ್ತೆ ಸರ್ವಮೂಲದಲ್ಲೂ ಕೂಡ ಈ ಕೆಲವು ಕಡೆ ಯಶಸ್ಸೆಂಬ ಶಬ್ದದಿಂದ ಭಗವಂತನನ್ನ ವರ್ಣಿಸಿದ್ದಾರೆ. ಆದ್ದರಿಂದ ಈ ಯಶಸ್ಸು ಅಂತಂದ್ರೆ ಯಶಸ್ಸು ಯಾರಿಗೆ ಬೇಕೋ ಅವರು ಯಶೋರೂಪಿಯಾದ ಭಗವಂತನನ್ನೇ ಆರಾಧನೆ ಮಾಡಬೇಕು. ಹಾಗೆ ಮಾಡಿದರೆ ಅವರಿಗೆ ಯಶಸ್ಸು ಪ್ರಾಪ್ತ ಆಗ್ತದೆ ಅಂತ ಅದರ ತಾತ್ಪರ್ಯ. ಕೋಶಕಾಮ ಪ್ರಚೇತಸಂ ಅಂತ ಹಿಂದೆ ಇನ್ನೊಂದು ಮುಂದಿನ ಶಬ್ದ. ಕೋಶ ಸಂಪತ್ತು ಬೇಕು ಅಂತಿದ್ರೆ ಪ್ರಚೇತಸಂ ವರುಣನನ್ನ ಆರಾಧನೆ ಮಾಡಬೇಕು. ಉಳಿದವರೆಲ್ಲೂ ಕೂಡ ಅದಕ್ಕೆ ಹಾಗೆ ಅರ್ಥ ಬರೆದಿದ್ದಾರೆ, ಅವರು ಬೇರೆ ಅರ್ಥಗಳನ್ನೇನು ಅದಕ್ಕೆ ಬರೆದಿಲ್ಲ. ಕೋಶ ಅಂದ್ರೆ ವಸು ಸಂಚಯ, ಅದಕ್ಕಾಗಿ ಆ ವರುಣನನ್ನ ಆರಾಧನೆ ಮಾಡಬೇಕು. ಪ್ರಚೇತಸಂ ವರುಣಂ. ಅದಾದ್ಮೇಲೆ ಮುಂದೆ ವಿದ್ಯಾಕಾಮಸ್ತು ಗಿರೀಶಂ ಅಂತ ಬಂದಿದೆ. ಯಾರಿಗೆ ವಿದ್ಯೆ ಬೇಕಾಗಿರ್ತದೋ ಅವರು ಗಿರೀಶನನ್ನ ಆರಾಧನೆ ಮಾಡಬೇಕು ಅಂತ. ಅಂದರೆ ರುದ್ರದೇವರನ್ನು ಆರಾಧನೆ ಮಾಡಬೇಕು. ರುದ್ರದೇವ ಜ್ಞಾನದಾಯಕ ಅಂತ ಹೀಗೆ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ಈ ರುದ್ರನನ್ನ ದಕ್ಷಿಣಾಮೂರ್ತಿ ಎಂಬ ಹೆಸರಿನಿಂದ ನಾವು ಉಪಾಸನೆ ಮಾಡಲಿಕ್ಕೆ ಏನು ಕಾರಣ ಅಂತನ್ನೋದನ್ನ ಈ ವೀರರಾಘವರಾಗಲಿ, ಶ್ರೀಧರರಾಗಲಿ, ಮತ್ತೆ ರಾಧಾಕೃಷ್ಣರಾಗಲಿ ಏನೂ ವರ್ಣನೆ ಮಾಡಿಲ್ಲ. ಒಂದು ಅಪೂರ್ವವಾದ ಸಂಗತಿಯನ್ನು ಇಲ್ಲಿ ವಿಜಯಧ್ವಜರು ನಮ್ಗೆ ಹೇಳಿದ್ದಾರೆ. ಅದನ್ನೇ ಯಾದವಾರ್ಯರು ಕೂಡ ತಗೊಂಡಿದ್ದಾರೆ. ಬಹಳ ಮಹತ್ವದ ಒಂದು ಸಂಗತಿ ಅದು. ದಕ್ಷಿಣಾಮೂರ್ತಿಂ ಅಂತ ಅರ್ಥ ಬರೆದಿದ್ದಾರೆ. ಗಿರೀಶಂ ದಕ್ಷಿಣಾಮೂರ್ತಿಧರಂ, ದಕ್ಷಿಣಾಮೂರ್ತಿ ಅನ್ನುವ ರೂಪವನ್ನು ಹೊಂದಿದ ರುದ್ರನನ್ನು ಆರಾಧನೆ ಮಾಡಬೇಕು ಅಂತ ಅಲ್ಲಿ ಕಂಡು ಬಂದಿದೆ. ಅದನ್ನೇ ಯಾದವಾರ್ಯರು ಕೂಡ ಬರೆದಿದ್ದಾರೆ.
ಹಾಗೆ ದಕ್ಷಿಣಾಮೂರ್ತಿ ಅನ್ನೋದ್ರದ್ದು ಏನು ಮಹತ್ವ ಅಂತ ನನಗೆ ನೋಡಬೇಕು ಅಂತ ಒಂದ್ಸರಿ ಕಾಣಿಸ್ತು. ಈ ವಿಷಯ ನನಗೂ ಕೂಡ ಹೊಸದೆ. ಯಾಕೆ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಬೇಕು? ಅದನ್ನು ನಮ್ಮ ಕೋಶಗಳಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತೀವಿ. ನಿತ್ಯಶೋ ದಕ್ಷಿಣಾಮೂರ್ತಿಂ ಧ್ಯಾಯೇತ್ ಸಾಧಕ ಸತ್ತಮಃ ಶಾಸ್ತ್ರ ವ್ಯಾಖ್ಯಾನ ಸಾಮರ್ಥ್ಯಂ ಲಭಂತೆ ವತ್ಸರಾಂತರೆ ಅಂತ ತಂತ್ರ ಗ್ರಂಥಗಳಲ್ಲಿ ಆ ದಕ್ಷಿಣಾಮೂರ್ತಿಯ ಸ್ತೋತ್ರದ ಫಲ ಹೇಳಿದ್ದಾರೆ. ಸಾಧಕನಾದವನು ನಿತ್ಯ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಬೇಕು. ಅದನ್ನು ಮಾಡಿದ್ದಾದರೆ 1 ವರ್ಷದ ಒಳಗೆ ಶಾಸ್ತ್ರ ವ್ಯಾಖ್ಯಾನ ಮಾಡೋ ಸಾಮರ್ಥ್ಯ ಬರ್ತದೆ ಅಂತ ಅಲ್ಲಿದೆ. ಮತ್ತೆ ಆ ದಕ್ಷಿಣಾಮೂರ್ತಿ ಅನ್ನುವ ರೂಪವನ್ನು ವರ್ಣನೆ ಮಾಡುವ ಒಂದು ಶ್ಲೋಕವು ಕೂಡ ಮತ್ತೊಂದು ತಂತ್ರಗ್ರಂಥದಲ್ಲಿ ಕೇಳಿ ಬರ್ತದೆ. ಪ್ರೋದ್ಯಚ್ಛಾಕ ಮಹಾವಟದ್ರುಮತಲೆ ಯೋಗಾಸನಸ್ಥಂ ಪ್ರಭುಂ ಪ್ರತ್ಯಕ್ತತ್ವಬುಭುತ್ಸುಭಿಃ ಪ್ರತಿದಿಶಂ ಪ್ರೋದ್ವೀಕ್ಷಮಾಣಾನನಂ ಮುದ್ರಾಂ ತರ್ಕಮಯೀಂ ದಧಾನಮಮಲಂ ಕರ್ಪೂರ ಗೌರಂ ಶಿವಂ ಹೃದ್ಯಂತಃ ಕಲಯೇ ಸ್ಫುರಂತ ಮನಿಷಂ ಶ್ರೀದಕ್ಷಿಣಾಮೂರ್ತಿಕಂ ಅಂತ ಆ ಶ್ಲೋಕ. ಒಂದು ವಟವೃಕ್ಷದ ಕೆಳಗೆ ಕೂತಿದ್ದಾನೆ ಶಿವ, ಯೋಗಾಸನದಲ್ಲಿ ಕೂತಿದ್ದಾನೆ. ಪರತತ್ವವನ್ನು ತಿಳಿಯ ಬಯಸಿದ ಸಾಧಕರು ಆತನ ಸುತ್ತಲೂ ಕೂಡ ಕೂತ್ಕೊಂಡಿದ್ದಾರೆ. ಅವನ ಮುಖಾರವಿಂದವನ್ನು ನೋಡ್ತಾ ಇದ್ದಾರೆ. ಏನು ಶಿವ ನಮಗೆ ಉಪದೇಶ ಮಾಡ್ತಾನೆ ಅನ್ನೋದನ್ನು ನೋಡ್ತಿದ್ದಾರೆ. ಕೈಯಲ್ಲಿ ಆ ಶಿವ ಜ್ಞಾನ ಮುದ್ರೆಯನ್ನು ಹಿಡಿದಿದ್ದಾನೆ. ನಮಗಿದು ಗೊತ್ತಿದೆ. ಜ್ಞಾನ ಮುದ್ರೆ ಅಂದರೆ ಈ ಮುದ್ರಾ, ಬಲಗೈಯ ಹೆಬ್ಬೆರಳು ಮತ್ತು ತೋರ್ಬೆರಳು ಅವೆರಡು ಕೂಡ ಉಂಗುರದ ಆಕಾರದಲ್ಲಿ ಹೊಂದಿಕೊಂಡಿರಬೇಕು. ಮುಂದೆ ಮಧ್ಯದ ಬೆರಳು, ಉಂಗುರ ಬೆರಳು ಮತ್ತು ಕಿರುಬೆರಳು ಅವೆರಡು ಕೂಡ ಮೇಲೆ ಚಾಚಿರಬೇಕು. ಇದನ್ನ ಜ್ಞಾನ ಮುದ್ರಾ ಅಂತ ಹೇಳ್ತಾರೆ. ಜ್ಞಾನ ಮುದ್ರಾ ಇಟ್ಕೊಂಡಿದ್ದಾನೆ. ಕರ್ಪೂರ ಗೌರ, ಕರ್ಪೂರದಂತೆ ಶುಭ್ರವಾದ ಮೈಬಣ್ಣ ಉಳ್ಳವನು. ಅಂಥ ಶಿವನನ್ನು ನಾನು ಹೃದಯ ಕಮಲದಲ್ಲಿ ಧ್ಯಾನಿಸ್ತೇನೆ. ಸ್ಫುರಂತ ಮನುಷ್ಯಂ, ಪ್ರಕಾಶಮಾನನಾಗಿದ್ದಾನೆ. ಶ್ರೀ ದಕ್ಷಿಣಾಮೂರ್ತಿಕಂ ಅಂತ ಅಲ್ಲಿ ಬಂದಿರೋದು. ಈ ಉಪನಿಷತ್ ಭಾಷ್ಯದಲ್ಲೂ ಕೂಡ ನಮಗೆ ಈ ವಿಷಯ ಬಂದಿದೆ. ಕಳೆದ ದಿವಸನೂ ಸ್ವಲ್ಪ ಅದನ್ನು ನೋಡಿದ್ದೇವೆ. ನಮ್ಮ ಮನಸ್ಸು ಸ್ಥೂಲ ಮನಸ್ಸು ಮತ್ತು ಸೂಕ್ಷ್ಮ ಮನಸ್ಸು ಅಂತ 2 ಥರ ಇದೆ. ರುದ್ರನನ್ನ ಮನೋಭಿಮಾನಿ ಅಂತ ನಾವು ಹೇಳುವಾಗ ಅಲ್ಲಿ ಒಂದು ಸಂಗತಿ ನಾವು ಗಮನಿಸಬೇಕು. ಅವನು ಸ್ಥೂಲ ಮನಸ್ಸಿನ ದೇವತೆ ರುದ್ರ. ಸೂಕ್ಷ್ಮ ಮನಸ್ಸಿನ ದೇವತೆಗಳು ಗರುಡ, ಶೇಷ ಮತ್ತು ರುದ್ರರು. ಮನಸ್ಥೂಲಂತೂ ವಾಸವ ಅಂತ ಬಂದಿದೆ. ಸೂಕ್ಷ್ಮ ಮನಸ್ಸಿನ ಕೆಲಸಗಳೇನೇನು? ರುದ್ರಸ್ತು ಮನನಾಖ್ಯಂಚ, ನಮ್ಮಿಂದ ಮನನ ಮಾಡಿಸುವವನು ಈ ರುದ್ರದೇವ. ಶೇಷ ವ್ಯಾಖ್ಯಾನ ಗೋಚರಂ, ಶೇಷ ನಮ್ಮಿಂದ ವ್ಯಾಖ್ಯಾನ ಮಾಡಿಸ್ತಾನೆ ಅಂತ ಕೇಳಿ ಬರ್ತದೆ. ಗರುಡೋ ಧ್ಯಾನ ಗೋಚರಂ, ನಮಗೆ ಧ್ಯಾನ ಮಾಡಿಸುವವನು ಗರುಡ, ಮನನ ಮಾಡಿಸುವವನು ಶಿವ, ಮತ್ತೆ ವ್ಯಾಖ್ಯಾನ ಮಾಡಿಸುವವನು, ಪಾಠ ಹೇಳಿಸುವವನು ಈ ಶಿವ ಅಂತ ನಮಗೆ ಕೇಳಿ ಬರ್ತದೆ. ಮತ್ತೆ ತಾಂತ್ರಿಕೆ ಶೇಷ ರುದ್ರೌಚ, ಎಲ್ಲ ಭಾಗವತ, ಭಾರತ ಮೊದಲಾದ ಪೌರುಷೇಯ ಗ್ರಂಥಗಳು, ಯಾರ್ಯಾರಿಂದಲೂ ರಚಿತವಾದಂತಹ ಗ್ರಂಥಗಳೇನಿವೆ ಆ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದಂತಹ ಶ್ರದ್ಧಾ ನಮಗೆ ಕೊಡುವಂಥವರು ಗರುಡ ಮತ್ತು ಶೇಷ ಮತ್ತು ರುದ್ರರು. ಗರುಡ ಅಲ್ಲ, ಶೇಷ ಮತ್ತು ರುದ್ರರು. ಗರುಡ ನಮಗೆ ವೇದಾಧ್ಯಯನಕ್ಕೆ ಬೇಕಾದ ಶ್ರದ್ಧಾ ಕೊಡುವಂಥವನು ಅಂತ ಹೀಗೆ ವರ್ಣನೆ ಕೇಳಿ ಬರ್ತದೆ. ಹೀಗೆ ರುದ್ರ ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕೆ ಬೇಕಾದ ಶ್ರದ್ಧಾ ಕೊಡ್ತಾನೆ. ಅವನು ಸೂಕ್ಷ್ಮ ಮನಸ್ಸಿನ ದೇವತೆ, ಅರ್ಥಾತ್ ಮನನವನ್ನು ನಮ್ಮ ಕೈಯಿಂದ ಮಾಡಿಸ್ತಾನೆ. ಅವನನ್ನು ಶರೀರ ಪುರುಷ ಮತ್ತು ಮನಸ್ಸಿನ ಪುರುಷ ಅಂತಲೂ ಹೇಳ್ತಾರೆ. ಶಿವನ ಮಹಿಮೆ ಅಸಾಧಾರಣವಾದ್ದು. ನಮ್ಮ ದೇಹದ ಆರೋಗ್ಯಕ್ಕಾಗಿಯೂ ಆತನ ಉಪಾಸನೆ ಬೇಕು, ಮನಸ್ಸಿನ ಆರೋಗ್ಯಕ್ಕಾಗಿಯೂ ಕೂಡ ಆತನ ಉಪಾಸನೆ ಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ ಆತನ ಉಪಾಸನೆ ನಮಗೆ ಅವಶ್ಯವಾಗಿ ಬೇಕಾಗ್ತದೆ. ಮತ್ತೆ ಶಿವ ಪಾರ್ವತಿಯವರಿಬ್ಬರೂ ಕೂಡ ದಾಂಪತ್ಯದ ದೇವತೆಗಳು ಕೂಡ ಹೌದು. ಅದು ಮುಂದೆ ಬರೋದಿದೆ, ಅಲ್ಲೇ ಮುಂದೆ ಬಂದಿದೆ. ದಾಂಪತ್ಯಾರ್ಥಂ ಉಮಾಂ ಸತೀಂ ಅಂತ, ದಾಂಪತ್ಯದ ಸುಖಕ್ಕಾಗಿ ಈ ಪತಿವ್ರತೆಯಾದಂತಹ ಸತಿ ಅಂತ ಕರೆಸ್ಕೊಂಡಿರುವಂಥ, ಸತಿ ಅಂತ ಅವಳಿಗೆ ಪೂರ್ವ ಜನ್ಮದ ಹೆಸರು, ಪಾರ್ವತಿ ಅಂತ ಈಗ ಪರ್ವತರಾಜನ ಮಗಳಾಗಿ ಹುಟ್ಟಿದ ಮೇಲೆ ಹೆಸರು. ಇವೆರಡೂ ಹೆಸರುಗಳನ್ನು ಪಡೆದಂಥ ಪಾರ್ವತಿ ದೇವಿ, ಅವಳನ್ನು ಉಪಾಸನೆ ಮಾಡಬೇಕು. ಪಾರ್ವತಿ ದೇವಿ ಉಪಸ್ಥದ ದೇವತೆ. ಉಪಸ್ಥಕ್ಕೆ
ಶಿವನೂ ದೇವತೆ, ಉಪಸ್ಥೇಂದ್ರಿಯ ಅಂತೇಂದ್ರೆ ಗುಹ್ಯೇಂದ್ರಿಯ ಆ ತತ್ವ, ಅದಕ್ಕೆ ಶಿವನೂ ದೇವತೆ ಮತ್ತೆ ಪಾರ್ವತಿಯು ಕೂಡ ದೇವತೆ. ಉಪಸ್ಥ ಸ ಶಿವೋ ಮನುಹು ಅಂತ. ಈ ದೇವೇಭ್ಯ ಇಂದ್ರಿಯಾರ್ಥೇಭ್ಯ ಜಾಯಾಂಸಃ ಅರ್ಥಾಭಿಮಾನಿನಃ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು. ಯಮೋ ದಕ್ಷಶ್ಚ ಇಂದ್ರಿಯೇಶಾಃ ಸುಪರ್ಣಿ ವಾರುಣಿ ತಥಾ ಪಾರ್ವತಿ ಚ ಅರ್ಥಮಾನಿನ್ಯಃ ತಿಸ್ರಃ ದ್ವಿದ್ವೇಕ ದೇವತಾಃ. ಕೈಯಿಂದ ಕಾಲಿಂದ ಆಗುವ ಕೆಲಸಗಳು, ಉಪಸ್ಥೇಂದ್ರಿಯಿಂದ ಆಗುವ ಕೆಲಸಗಳು, ಇದಕ್ಕೆ ಈ ಸುಪರ್ಣಿ ವಾರುಣಿ ಪಾರ್ವತಿ ಇವರೆಲ್ಲ ಅಭಿಮಾನಿ ದೇವತೆಗಳಾಗಿದ್ದಾರೆ. ಅದರಲ್ಲಿ ಪಾರ್ವತಿ ದೇವಿ ದಾಂಪತ್ಯ ಸುಖದ ದೇವತೆ ಅಂತ ಅವಳನ್ನು ವರ್ಣನೆ ಮಾಡಿದ್ದಾರೆ. ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇ ತನ್ಮಿಥುನಂ ಜ್ಞಾತ್ವ ನ ದಾಂಪತ್ಯ ವಿಹೀಯತೆ ಅಂತ ಒಂದು ಶ್ಲೋಕನೂ ಕೂಡ ಕೇಳಿ ಬರ್ತದೆ. ಉಮಾದೇವತೆ ವಾಗಭಿಮಾನಿನ ದೇವತೆ, ರುದ್ರ ಮನಸ್ಸಿನ ದೇವತೆ. ಹೀಗೆ ಶಿವಪಾರ್ವತಿಯರ ದಾಂಪತ್ಯ ಅಂದರೆ ಅದು ಮನಸ್ಸು ಮತ್ತು ಮಾತುಗಳ ದಾಂಪತ್ಯ ಇದ್ದಂತೆ. ಮನಸ್ಸಿನಿಂದ ಆಲೋಚನೆ ಮಾಡಿದ್ದನ್ನೇ ಮಾತು ಆಡಬೇಕು. ಬೇಕಾಬಿಟ್ಟು ಮಾತಾಡಿದರೆ ಅದಕ್ಕೆ ಬೆಲೆ ಇಲ್ಲದಂತಾಗ್ತದೆ. ಹೀಗೆ ಶಿವನ ಇಚ್ಛೆಯನ್ನು ಅರಿತು ಸತಿ ಮುನ್ನಡೀತಾಳೆ. ಹೀಗೆ ಅವನು ಸತೀಶ, ಇವಳು ಸತಿ ಅಂತ ಕರೆಸ್ಕೊಂಡಿದ್ದಾಳೆ. ಅವನು ಶಿವ, ಇವಳು ಶಿವಾನಿ. ಅವನು ರುದ್ರ, ಇವಳು ರುದ್ರಾಣಿ. ಅವನು ಭವ, ಇವಳು ಭವಾನಿ. ಮೃಡಾನಿ ಅಂತ ಹೀಗೆಲ್ಲ ಅನೇಕ ಶಬ್ದಗಳಿಂದ ಅವಳು ವಾಚ್ಯಳು. ಹೀಗೆ ರುದ್ರ ದೇಹದ ದೇವತೆ, ಮನಸ್ಸಿನ ದೇವತೆ, ಮನನದ ದೇವತೆ, ಪೌರುಷೇಯ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾದ ಶ್ರದ್ಧಾ ಕೊಡುವವನು, ಮತ್ತೆ ದಾಂಪತ್ಯದ ದೇವತೆಯು ಕೂಡ ಹೌದು. ಶಿವಪಾರ್ವತಿಯರಿಬ್ಬರು ಸೇರಿ ದಾಂಪತ್ಯದ ದೇವತೆಗಳು ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಅಂಥ ದಕ್ಷಿಣಾಮೂರ್ತಿ ಎಂಬ ಶಬ್ದವಾಚ್ಯನಾದ ಭಗವಂತನನ್ನ ನಾವು ಆ ಶಿವನನ್ನು ಆರಾಧನೆ ಮಾಡಬೇಕು. ಅಲ್ಲಿ ದಕ್ಷಿಣಾಮೂರ್ತಿ ಅಂತ ಶಬ್ದಕ್ಕೆ ಒಂದು ಅರ್ಥ ಇರುವ ಸಾಧ್ಯತೆ ಇದೆ. ಅದನ್ನು ಕೂಡ ಈಗ ಇಲ್ಲಿ ಹೇಳ್ತೇನೆ. ಈ ದಕ್ಷಿಣಾಮೂರ್ತಿ ಎಂಬ ಶಬ್ದ ನಾವೀಗಾಗಲೇ ನೋಡಿದಂತೆ ಜ್ಞಾನದಾಯಕವಾದಂಥ, ಕೈಯಲ್ಲಿ ಜ್ಞಾನ ಮುದ್ರೆಯನ್ನು ಹಿಡಿದಂತಹ ರೂಪ, ಅದು ಜ್ಞಾನದಾಯಕ ಅಂತ ನೋಡಿದ್ದೇವೆ. ಮತ್ತೆ ಅದು ದಾಂಪತ್ಯದಾಯಕವಾದ ರೂಪವೂ ಕೂಡ, ಈ ಶಿವ ದಾಂಪತ್ಯದಾಯಕನಾದ ರೂಪ, ಅವನನ್ನು ದಕ್ಷಿಣಾಮೂರ್ತಿ ಅಂತ ಭಾಗವತದಲ್ಲಿ ಹೇಳಿದ ಹೋದ್ರು ಕೂಡ ವ್ಯಾಖ್ಯಾನದಲ್ಲಿ ಹೇಳಿದಾರಲ್ಲ. ದಕ್ಷಿಣ ಅಂತ ಭಗವಂತನ ಒಂದು ಅರ್ಧ ಭಾಗ ಆಗಿರುವಂತಹ ಲಕ್ಷ್ಮೀದೇವಿಗೆ ವರ್ಣನೆ ಮಾಡ್ತಾರೆ. ದಕ್ಷೇ ಇನಃ ಯಸ್ಯಾಸ ದಕ್ಷಿಣ ಅಂತ ಲಕ್ಷ್ಮೀದೇವಿಗೆ ಶಬ್ದ. ಅದು ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರು ಕೂಡ ಅರ್ಧನಾರೀನರ ರೂಪರಾಗಿದ್ದಾಗ, ಭಗವಂತ ಅರ್ಧನಾರಾಯಣ ಅಂತ ಕರೆಸ್ಕೊಂಡಾಗ ಅವನ ಬಲಭಾಗ ನಾರಾಯಣ, ಎಡಭಾಗ ಆ ಲಕ್ಷ್ಮೀದೇವಿ ಆಗಿರ್ತಾಳೆ. ಹೀಗೆ ದಕ್ಷೆ ಬಲಭಾಗದಲ್ಲಿ ಇನಃ ಪ್ರಿಯತಮನಾದ ನಾರಾಯಣ ಇರುವುದರಿಂದ ದಕ್ಷಿಣ ಅಂತ ಅವಳನ್ನು ಕರೀತಾಳೆ. ಹೀಗೆ ಆ ದಕ್ಷಿಣಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯ ಜೊತೆಗೂಡಿ ನಾರಾಯಣ ಯಾವತ್ತೂ ಇರ್ತಾನೆ. ನೀನೇ ಸರ್ವೋತ್ತಮ, ನೀನೇ ದೊಡ್ಡವನು ಅಂತ ನಾರದನವನ್ನು ಹೇಳಿದಾಗ, ದಕ್ಷಿಣಾಭಿ ಸಹ, ನಾನು ದಕ್ಷಿಣಾದೇವಿಯ ಜೊತೆಗೆ ದೊಡ್ಡವನು ಅಂತ ಅವನು ಹೇಳ್ಕೊಂಡದ್ದಿದೆ. ಶಿವಪಾರ್ವತಿಯರಲ್ಲಿ ಒಳಗೆ ಆ ಶಿವೆಯ ಒಳಗೆ, ಪಾರ್ವತಿಯ ಒಳಗೆ ದಕ್ಷಿಣಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ ಇದ್ದಾಳೆ. ಶಿವನೊಳಗೆ ಯಜ್ಞಾಭಿಮಾನಿಯಾದಂಥ, ಯಜ್ಞದ ನಿಯಾಮಕನಾದಂಥ, ಯಜ್ಞದ ಅಭಿಮಾನಿ ಶಿವ, ಯಜ್ಞದ ಅಭಿಮಾನಿ ಪರಮಾತ್ಮ ಅಲ್ಲ, ಯಜ್ಞದ ನಿಯಾಮಕನಾದಂಥ, ಯಜ್ಞದ ಅಂತರ್ಯಾಮಿಯಾದಂಥ ಭಗವಂತ ಒಳಗಿದ್ದಾನೆ. ಹೀಗೆ ಶಿವ ಮತ್ತು ಪಾರ್ವತಿಯರ, ಹಾಗೆ ಲಕ್ಷ್ಮೀ ಮತ್ತು ನಾರಾಯಣನ ಅನುಗ್ರಹದಿಂದ ನಮ್ಮ ದಾಂಪತ್ಯ ಅಂತನೂ ಸ್ಥಿರವಾಗಿರಬೇಕು. ಹೀಗೆ ಈ ಕಾರಣದಿಂದ ಶಿವಪಾರ್ವತಿಯರನ್ನು ನಿತ್ಯ ಆರಾಧನೆ ಮಾಡಬೇಕು. ಇದು ದಕ್ಷಿಣಾಮೂರ್ತಿ ಅನ್ನೋ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದು ವಿಜಯಧ್ವಜರು ಮಾತ್ರ. ಅದನ್ನೇ ಯಾದವಾರರು ಮುಂದುವರಿಸಿದ್ದಾರೆ. ಅದಾದ್ಮೇಲೆ ಮುಂದೆ ಧರ್ಮಾರ್ಥಂ ಉತ್ತಮ ಶ್ಲೋಕಂ ಅಂತ ಒಂದು ಶಬ್ದ ಇದೆ. ನಮಗೆ ಧರ್ಮ ವೃದ್ಧಿ ಆಗಬೇಕು ಅಂತಿದ್ರೆ, ಧಾರ್ಮಿಕ ಪ್ರವೃತ್ತಿ ನಮ್ಮಲ್ಲಿ ಮುಂದುವರಿಬೇಕು ಅಂತಿದ್ರೆ, ಆವಾಗ ಯಾರನ್ನು ಆರಾಧನೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಈ ಯಮಧರ್ಮನನ್ನು ಆರಾಧನೆ ಮಾಡಬೇಕು ಅಂತ ನಾವು ಅನುವಾದ ನೋಡ್ತೇವೆ. ಅದಕ್ಕೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅದೇ ಸಮಸ್ಯೆ. ಧರ್ಮಾರ್ಥಂ ಅಂದರೆ ಧರ್ಮದ ಧಾರ್ಮಿಕ ಜಾಗೃತಿಗಾಗಿ, ಉತ್ತಮ ಶ್ಲೋಕ ಅಂದರೆ ವಿಷ್ಣು, ಅವನನ್ನೇ ಆರಾಧನೆ ಮಾಡಬೇಕು ಅಂತ ಇದು ವಿಜಯಧ್ವಜರು ಹೇಳಿರುವಂಥ ಅರ್ಥ. ಮತ್ತೆ
ಶ್ರೀಧರರು ಹೇಳ್ತಾರೆ ಉತ್ತಮ ಶ್ಲೋಕ ಅಂತಂದ್ರೆ ಉತ್ತಮ ಶ್ಲೋಕ ಎಂಬ ಹೆಸರನ್ನು ಪಡೆದ ವಿಷ್ಣು ಅಂತಾನೆ ಹೇಳ್ತಾರೆ. ಹಾಗೆ ಉತ್ತಮ ಶ್ಲೋಕ ಅಂತ ವೀರರಾಘವರು ಕೂಡ ಅದೇ ಅರ್ಥವನ್ನೇ ಹೇಳಿದ್ದಾರೆ. ರಾಧಾಕೃಷ್ಣರ ಅರ್ಥವು ಅದೇ ಹಾದಿಯಲ್ಲೇ ಇದೆ. ಆದರೆ ಯಾದವಾರರು ಮಾತ್ರ ಉತ್ತಮ ಶ್ಲೋಕ ಅಂದರೆ ಯಮ ಅಂತ ಅರ್ಥ ಬರೆದಿದ್ದಾರೆ. ನಮಗೆ ಧರ್ಮಾಚರಣೆ ಮಾಡಲಿಕ್ಕೆ ಬೇಕಾದಂಥ ಒಂದು ಪ್ರವೃತ್ತಿ ಬೆಳಿಬೇಕು ಅಂತಿದ್ರೆ ಇಷ್ಟಾಪೂರ್ತ ಆದಿ ಪ್ರವೃತ್ತ ಧರ್ಮ ಲಬ್ಧ್ಯರ್ಥಂ, ಜಗತ್ತಿನ ಸಮಾಜದ ಏಳಿಗೆಗಾಗಿ ಕೆರೆ ಕಟ್ಟೆ ಇತ್ಯಾದಿಗಳನ್ನು ಕಟ್ಟಿಸುವುದು ಇತ್ಯಾದಿ ಕೆಲಸಗಳಿಗಾಗಿ ಉತ್ತಮ ಈ ಶ್ಲೋಕನ ಅಂತ ಯಮನನ್ನು ಆರಾಧನೆ ಮಾಡಬೇಕು. ಉತ್ತಮ ಶ್ಲೋಕಂ ಧರ್ಮ ವಿಷಯೇ ಯಹ ಉತ್ತಮೈ ಶ್ಲೋಕ್ಯತೆ ತಂ ಯಮಧರ್ಮಂ. ಉತ್ತಮ ಶ್ಲೋಕ ಅಂತ ಅರ್ಥ ಏನು? ಧರ್ಮದ ಜ್ಞಾನಕ್ಕಾಗಿ ಧರ್ಮದ ಸಂಪಾದನೆಗಾಗಿ ಉತ್ತಮರಾದಂತಹ ಜನರೂ ಕೂಡ ಜ್ಞಾನಿಗಳು ಕೂಡ ಈ ಯಮನನ್ನೇ ಅಲ್ವಾ ಆರಾಧನೆ ಮಾಡ್ತಾರೆ. ಅದಕ್ಕಾಗಿ ಅವನು ಉತ್ತಮ ಶ್ಲೋಕ ಅಂತ ಅರ್ಥ ಮಾಡಿದ್ದಾರೆ. ಉತ್ತಮ ಶ್ಲೋಕ ಅಂತನ್ನೋದು ಮೂಲಭೂತವಾಗಿ ಎಲ್ರಿಗೂ ಕೂಡ ಸಂಬಂಧಪಟ್ಟ ಶಬ್ದ. ಉತ್ತಮ ಶ್ಲೋಕ, ಪುಣ್ಯ ಶ್ಲೋಕ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಶಬ್ದ ಕೇಳಿ ಬರ್ತಿರ್ತದೆ. ಈ ಉತ್ತಮ ಶ್ಲೋಕ ಅಂತನ್ನೋದು ನಿರ್ದಿಷ್ಟವಾಗಿ ಯಾವನೊಬ್ಬ ದೇವತೆಗೂ ಸಂಬಂಧಪಟ್ಟದ್ದೇನಲ್ಲ. ಯಾರ ಕರ್ಮಗಳು ಅತ್ಯಂತ ಶ್ರೇಷ್ಠವಾದ ಕರ್ಮಗಳು ಇರ್ತಾವೋ ಅವರೆಲ್ಲರೂ ಕೂಡ ಉತ್ತಮ ಶ್ಲೋಕರೇ, ಅವರೆಲ್ಲರೂ ಕೂಡ ಪುಣ್ಯ ಶ್ಲೋಕರೇ. ಹಾಗಾಗಿ ಉಳಿದವರೆಲ್ಲರೂ ಕೂಡ ಆ ಉತ್ತಮ ಶ್ಲೋಕ ಶಬ್ದದ ಗರಿಷ್ಠ ಅರ್ಥ ಅಂದರೆ ವಿಷ್ಣು, ಅದೇ ಅರ್ಥವನ್ನು ಸ್ವೀಕಾರ ಮಾಡಿದ್ದಾರೆ. ಹೀಗೆ ಧರ್ಮೋ ಧರ್ಮ ವಿದುತ್ತಮ ಅಂತ ಏನು ಭಗವಂತ ಕರೆಸ್ಕೊಂಡಿದ್ದಾನೆ, ಅವನನ್ನೇ ನಾವು ಧರ್ಮದ ಪ್ರಾಪ್ತಿಗಾಗಿ ಆರಾಧನೆ ಮಾಡಬೇಕು. ಅದರಿಂದ ಉತ್ತಮ ಶ್ಲೋಕ ಅಂದರೆ ವಿಷ್ಣು ಅಂತಲೇ ಅರ್ಥ ಮಾಡುವುದೇ ಹೆಚ್ಚು ಯೋಗ್ಯ. ನನಗೆ ಯಮ ಅನ್ನೋ ಅರ್ಥ ಅಷ್ಟೇನು ಸರಿಯಾಗಿ ಕಾಣಲಿಲ್ಲ. ಯಾದವಾರ್ಯರು ಹೇಳಿದ ಅರ್ಥವನ್ನು ಅನುವಾದದಲ್ಲಿ ತಗೊಂಡಿದ್ದಾರೆ, ಅದು ಗೊತ್ತಿರಲಿಲ್ಲ ಅಷ್ಟೇ. ಆದರೆ ಆ ಯಮಧರ್ಮ ಅನ್ನೋ ಅರ್ಥ ಮೂಲ ಭಾಗವತದಲ್ಲಿ ಇದ್ದದ್ದಲ್ಲ. ಮೂಲ ಭಾಗವತದಲ್ಲಿರುವ ಶ್ಲೋಕ ಉತ್ತಮ ಅಂತ ಮಾತ್ರ. ಮತ್ತೆ ಮುಂದೆ ತಂತುಂ ತನ್ವನ್ ಪಿತನ್ ರಜೇ ಯಜೇತ್ ಅಂತ. ತಂತು ಅಂದರೆ ಸಂತಾನ ಅಂತ ಅರ್ಥ. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ ಅಂತ ತೈತರಿ ಉಪನಿಷತ್ತು. ವಿದ್ಯಾಭ್ಯಾಸವನ್ನು ಮುಗಿಸಿ ಗುರುಕುಲವನ್ನು ಬಿಟ್ಟು ಹೊರಟಂತಹ ಶಿಷ್ಯನಿಗೆ ಗುರುಗಳು ಹೇಳ್ತಾರೆ, ಆಚಾರ್ಯರಿಗೆ ಗುರುದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೋ, ಪ್ರಜಾತಂತು ಸಂತಾನದ ಎಳೆ ಎಂದು ಕತ್ತರಿಸಿ ಹೋಗದೇ ಇರಲಿ ಅಂತ. ತಂತು ಅಂದರೆ ಹೀಗೆ ಒಂದು ಎಳೆ. ಅಲ್ಲಿ ಈ ತಂತುಂ ತನ್ವನ್ ಅಂತಿದೆಯಲ್ಲ ಶಬ್ದ, ತಂತು ಅಂದರೆ ಹಾಗಾಗಿ ಸಂತಾನ ಅಂತ ಅರ್ಥ, ಸಂತಾನದ ಮುಂದುವರಿಕೆ. ಅದಕ್ಕಾಗಿ ಪಿತೃದೇವತೆಗಳನ್ನು ಆರಾಧನೆ ಮಾಡಬೇಕು, ಅವ್ರ ಬಗ್ಗೆ ಯಜನ ಮಾಡಬೇಕು. ಹೇಗೆ ಅಂದರೆ ನಿತ್ಯ ಪಿತೃಗಳಿಗೆ ತರ್ಪಣ ಕೊಡಬೇಕು, ಗತಿಸಿದ ತಂದೆ ತಾಯಿ ಮೊದಲಾದವರಿಗೆ. ಮತ್ತು ಅಮಾವಾಸ್ಯ ದಿವಸ ತಿಲತರ್ಪಣ ಕೊಡಬೇಕು. ಹೀಗೆ ಮತ್ತೆ ಸಂಕ್ರಮಣ ಇತ್ಯಾದಿ ಕಡೆಗಳಲ್ಲಿ ಕೂಡ ಅವ್ರಿಗೆ ಪಿತೃತರ್ಪಣ ಕೊಡಬೇಕು. ಪಕ್ಷಶ್ರಾದ್ದ, ವಾರ್ಷಿಕ ಶ್ರಾದ್ದ, ಅವರು ಈಗಾಗಲೇ ಗತಿಸಿದ್ರೆ ಮಾಸಿಕ, ವರ್ಷಾಂತಿಕ ಇತ್ಯಾದಿ ಎಲ್ಲವನ್ನು ಕೂಡ ಮಾಡಿ ಅವರ ಆರಾಧನೆ ಮಾಡಬೇಕು. ನಮ್ಮ ಪಿತೃಗಳೇನಿದ್ದಾರೆ, ನಮ್ಮ ತಂದೆ ತಾಯಿ, ಅವರ ಒಳಗಿರುವಂಥ ಆ ವಸುರುದ್ರ ಆದಿತ್ಯ ಅನ್ನುವ ದೇವತೆಗಳು, ಅವರೊಳಗಿರುವಂಥ ಶ್ರಾದ್ದಸ್ವಾಮಿ ಆದಂತಹ ಜನಾರ್ದನ, ವರಾಹ, ಅವರ ಆರಾಧನೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹಿಂದೆ ಪ್ರಜಾಕಾಮ ಅಂತ ಒಂದು ಕಡೆ ಬಂದಿದೆ. ಪ್ರಜಾಕಾಮ ಪ್ರಜಾಪತಿ ಅಂತ ಸಂತಾನಕ್ಕಾಗಿ ಪ್ರಜಾಪತಿಗಳನ್ನು ಆರಾಧನೆ ಮಾಡಬೇಕು, ಪಿತೃಗಳನ್ನು ಆರಾಧನೆ ಮಾಡಬೇಕು. ಎರಡೂ ಅರ್ಥ ಅದಕ್ಕೆ, ಬೇರೆ ಏನಲ್ಲ. ರಕ್ಷಾಕಾಮ ಪುಣ್ಯಜನಾನ್ ಓಜಸ್ಕಾಮೋ ಮರುದ್ಗಣಾನ್ ಅಂತ ಮುಂದೆ 8ನೇ ಶ್ಲೋಕ. ರಕ್ಷಾಕಾಮ, ನಮಗೆ ಏನಾದರೂ ರಕ್ಷಣೆ ಬೇಕು ಅಂತಿದ್ರೆ, ಏನಾದರೂ ತೊಂದರೆಗಳಿದೆ, ಆ ತೊಂದರೆಗಳೆಲ್ಲ ಪರಿಹಾರ ಕಾಣಬೇಕಾಗಿದೆ, ಅದಕ್ಕಾಗಿ ರಕ್ಷಣೆ ಬೇಕು ಅಂತಿದ್ರೆ ಯಕ್ಷರನ್ನು ಆರಾಧನೆ ಮಾಡಬೇಕು. ಮಣಿಭದ್ರ ಮೊದಲಾದ ಯಕ್ಷರನ್ನು ಆರಾಧನೆ ಮಾಡಬೇಕು ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ಬರೀತಾರೆ. ಅಂತೂ ಈ ಯಕ್ಷರನ್ನು ಆರಾಧನೆ ಮಾಡುವುದು ಹೇಗೆ ಅಂತ ಒಂದು ಪ್ರಶ್ನೆ ನಮಗೆ ಬರ್ತಿರ್ತದೆ. ಅದಕ್ಕೆ ನಿತ್ಯ ಭಗವಂತನಿಗೆ, ಅದಾದಮೇಲೆ ಲಕ್ಷ್ಮೀದೇವಿಗೆ, ಚತುರ್ಮುಖಾದಿಗಳಿಗೆ, ಉಳಿದ ದೇವತೆಗಳಿಗೆ ನಿವೇದನೆ ಆದ ಮೇಲೆ ಉಳಿದ ದೇವತೆಗಳಿಗೂ ಕೂಡ ನಾವು ನೈವೇದ್ಯ ಮಾಡೇ ಮಾಡ್ತೇವೆ. ಅದಲ್ಲದೆ ಭೂತ ಬಲಿಹರಣ ಇತ್ಯಾದಿಗಳನ್ನು ಕೂಡ ಮಾಡ್ತೇವೆ. ಈ ಎಲ್ಲ ರೀತಿಯಿಂದಲೂ ಆ ಯಕ್ಷರನ್ನು ಕೂಡ ಆರಾಧನೆ ಮಾಡಬೇಕು. ರಕ್ಷಾಕಾಮ
ಪುಣ್ಯಜನಾನ್ ಅಂತ ಅದನ್ನೇ ಹೇಳಿರೋದು. ಓಜಸ್ಕಾಮ ಮರುದ್ಗಣಾನ್, ಓಜಸ್ಸು ಶಕ್ತಿ ಬೇಕು ಅಂತಿದ್ರೆ ಮರುದ್ಗಣಗಳನ್ನು 49 ಜನ ಮರುತ್ತುಗಳಿದ್ದಾರೆ, ಅವರನ್ನು ಆರಾಧನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ವಿವಾದ ಏನಿಲ್ಲ, ಆದ್ದರಿಂದ ಓಜಸ್ಕಾಮ ಅಂದರೆ ಬಲಕಾಮ, ಬಲವನ್ನು ಬಯಸುವಂತ ಅಷ್ಟೇ ಅರ್ಥ, ಅದನ್ನು ಬಿಟ್ಟಿದ್ದೇನೆ. ಮುಂದೆ ರಾಜ್ಯಕಾಮ ಅಂತ ಅದರ ಮುಂದಿನ ಶಬ್ದ. ರಾಜ್ಯಕಾಮ ಮನೂನ್ ದೇವಾನ್, ಯಾರಿಗೆ ರಾಜ್ಯ ಬೇಕು ಅಂತಿರ್ತದೆ ಅವರು ಮನುಗಳನ್ನು, ಮನ್ವಂತರದ ದೇವತೆಗಳೇನಿದ್ದಾರೆ, ವೈವಸ್ವತ, ಸ್ವಯಂಭುವ ಮೊದಲಾದ ದೇವತೆಗಳು, ಅವರನ್ನು ಆರಾಧನೆ ಮಾಡಬೇಕು. ರಾಜರಾಗಿದ್ದರೆ ರಾಜ್ಯದ ಆಧಿಪತ್ಯ ಬೇಕು ಅಂತ, ಉಳಿದವರಿಗೆ ಸರಿಯಾದ ರಾಜ್ಯದಲ್ಲಿ ನಾನು ಇರುವಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಆರಾಧನೆ ಮಾಡಬೇಕು. ನಿವೃತ್ತಿಂ ತ್ವಭಿಚರನ್ ಯಜೇತ್, ಈ ನಿವೃತ್ತಿ ಅಂತ ನೈಋತ್ಯ ದಿಕ್ಕಿನ ಅಭಿಮಾನಿ ದೇವತೆ ಒಬ್ಬ ಇದ್ದಾನೆ, ಅವನನ್ನು ಯಾತಕ್ಕಾಗಿ ಆರಾಧನೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಅಭಿಚರನ್ ಮಾಟ ಮಂತ್ರ ಇತ್ಯಾದಿಗಳನ್ನು ಮಾಡುವಾಗ ಅವನ ಆರಾಧನೆ ಮಾಡಬೇಕು. ಆ ಶತ್ರುವಿನ ಮರಣ ಆಗಬೇಕು, ಶತ್ರು ನಮ್ಗೆ ತೊಂದರೆ ಕೊಡ್ಲಿಕ್ಕೆ ಬಂದಿದ್ದಾನೆ, ಅವನ ಮರಣ ಆಗಬೇಕು ಅಂತ ಅಥರ್ವವೇದದಲ್ಲಿ ಮೊದಲಾದ ಕಡೆ ಬಂದಿರುವ ಈ ಶತ್ರುವಿನ ಮರಣಕ್ಕೆ ಉಪಯುಕ್ತವಾದ ಮಂತ್ರಗಳಿಂದ ನಾವು ಯಜ್ಞಯಾಗಾದಿಗಳನ್ನು ಮಾಡಿದರೆ ಆವಾಗ ನಿವೃತ್ತಿಂ ರಾಕ್ಷಸಂ, ರಾಕ್ಷಸ ಅಂತ ಅವನು ಹೇಳ್ತಾರೆ, ಆದರೆ ಅವನು ದೇವತೆಯೇ, ಸಾತ್ವಿಕನಾದಂಥ ಒಬ್ಬ ದೇವತೆಯೇ ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ನಿವೃತ್ತಿಂ ರಾಕ್ಷಸಂ ಅಂತ ಅದಕ್ಕಾಗಿ ಅರ್ಥ ಬರೆದಿರೋದು. ಅಭಿಚರಣ ಅನ್ನೋದಕ್ಕೆ ಪರೋಪದ್ರವ ಕುರುವನ್ ಅಂತ ಅರ್ಥ ಬರೆದಿದ್ದಾರೆ ವಿಜಯಧ್ವಜರು. ನಮಗೆ ರಕ್ಷಣೆ, ನಮಗಿನ್ಯಾರೊಬ್ರು ತೊಂದರೆ ಕೊಟ್ಟಿದ್ದಾರೆ, ಅವ್ರ ತೊಂದರೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ನಾವು ಪ್ರಯತ್ನ ಪಡುವುದು ಒಂದು. ಇನ್ನೊಂದು ಪರೋಪದ್ರವ, ಅವರಿಗೆ ನಾವು ತೊಂದರೆ ಕೊಡಬೇಕು ಅಂತಿದ್ರೆ ಅಂತ ಅಷ್ಟೇ ಅರ್ಥ ಇದೆ ವಿಜಯಧ್ವಜರ ಮಾತಿನಲ್ಲಿ. ನಮಗವ್ರು ತೊಂದರೆ ಕೊಟ್ಟಿಲ್ಲದೆ ಇದ್ದಾಗ ನಾವ್ಯಾಕೆ ತೊಂದರೆ ಕೊಡಬೇಕು, ಆ ಮಾತು ನಮ್ಮ ಸಂಶಯಕ್ಕೆ ಅಲ್ಲಿ ಪರಿಹಾರ ಕಾಣಿಸೋದಿಲ್ಲ. ಅದಕ್ಕಾಗಿ ಶತ್ರು ಮರಣಮಿಚ್ಛನ್ ಅಂತ ಅರ್ಥ ಬರೆಯುವುದೇ ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ಶತ್ರುಗಳು ನಮಗೆ ತೊಂದರೆ ಕೊಟ್ಟಿದ್ದಾರೆ, ಶತ್ರುಗಳನ್ನು ಹಿಮ್ಮೆಟ್ಟಿಸಬೇಕಾಗಿದೆ, ಅದಕ್ಕಾಗಿ ಆ ನಿವೃತ್ತಿಯನ್ನು ಆರಾಧನೆ ಮಾಡಬೇಕು ಅನ್ನೋದೇ ಹೆಚ್ಚು ಯೋಗ್ಯವಾದ್ದು. ಗ್ರಾಮಕಾಮ ಯಜೇತ್ ಸೋಮಂ ಅಂತ, ಈ ಚಂದ್ರನನ್ನು ಆರಾಧನೆ ಯಾತಕ್ಕಾಗಿ ಮಾಡಬೇಕು ಅಂದ್ರೆ ಗ್ರಾಮಕಾಮ, ಗ್ರಾಮ ಬೇಕು ಅಂತಿದ್ರೆ ಅಲ್ಲಿ ಗ್ರಾಮಕಾಮ ಅಂತಲೇ ಎಲ್ಲ ಕಡೆ ಪಾಠ ಇದೆ, ಕೆಲವು ಕಡೆ ಪಾಠ ಇದೆ ಗ್ರಾಮ ಲಾಭಕ್ಕಾಗಿ ಅಂತ, ಅದಕ್ಕೆ ಅರ್ಥನೂ ಕೂಡ ಬರೆದಿದ್ದಾರೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ಅದನ್ನ ತಗೊಂಡಿಲ್ಲ. ಸೋಮ ಅಂದ್ರೆ ಚಂದ್ರ ಹೌದು, ಗ್ರಾಮಕಾಮ ಅಂದ್ರೆ ಏನು, ಗ್ರಾಮವನ್ನು ಬಯಸುವುದು ಅಂತ. ಗ್ರಾಮವನ್ನು ಬಯಸುವುದು, ಜಿಲ್ಲೆಯನ್ನು ಬಯಸುವುದು, ತಾಲೂಕನ್ನು ಬಯಸುವುದು ಅಂದ್ರೆಲ್ಲ ಏನರ್ಥ, ಅದು ನಮಗಷ್ಟು ಸಮಾಧಾನ ಕೊಡೋದಿಲ್ಲ. ಬೇರೆ ಪಾಠಗಳಲ್ಲಿ ನಾವು ನೋಡ್ತಿರುವ ಸಂಪ್ರದಾಯ ಪ್ರಾಪ್ತವಾದ ಪಾಠಗಳಲ್ಲಿ ಗ್ರಾಮಕಾಮ ಅಂತಿದ್ರೆ, ಉಳಿದ ಕಡೆ ಕಾಮಕಾಮ ಅಂತಿದೆ. ಆ ಕಾಮಕಾಮ ಅನ್ನೋ ಪಾಠವೇ ಹೆಚ್ಚು ಯೋಗ್ಯ ಅಂತ ನನಗೆ ಅನಿಸೋದು. ಯಾರಿಗೆ ಎಲ್ಲ ಕಾಮಗಳ ಭೋಗ ಪದಾರ್ಥಗಳು ಬೇಕಾಗಿವೆಯೋ ಅವರು ಚಂದ್ರನನ್ನು ಆರಾಧನೆ ಮಾಡಬೇಕು. ಚಂದ್ರ ಸುಪ್ರಸನ್ನನಾದರೆ ಅವನಿಂದ ಎಲ್ಲ ರೀತಿಯಾದ ಕಾಮನೆಗಳು ಕೂಡ ಈಡೇರ್ತವೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಕಾಮಕಾಮ ಅನ್ನೋ ಪಾಠಕ್ಕಿಂತ ಗ್ರಾಮಕಾಮ ಅನ್ನೋ ಪಾಠಕ್ಕಿಂತ ಕಾಮಕಾಮ ಅನ್ನೋ ಪಾಠ ಹೆಚ್ಚು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಅದನ್ನು ನೀವು ಯಾವ ಪಾಠ ಇಟ್ಕೋತೀರೋ ಅದು ನಿಮಗೆ ಬಿಟ್ಟದ್ದು. ಕಾಮಕಾಮ ಅಂದರೆ ಭೋಗೇಚ್ಛು ಅಂತ ಶ್ರೀಧರರ ವ್ಯಾಖ್ಯಾನ. ಭೋಗವನ್ನು ಬಯಸಿದ್ರೆ ಚಂದ್ರನನ್ನು ಆರಾಧನೆ ಮಾಡಬೇಕು. ನಮ್ಮ ಜಾತಕದಲ್ಲಿ ಶುಕ್ರ, ಚಂದ್ರ ಇತ್ಯಾದಿಗಳು ಉಚ್ಚರಾಗಿದ್ದರೆ ಅದರಿಂದ ಎಲ್ಲ ಥರದ ಸುಖ ಭೋಗ ಎಲ್ಲವೂ ಕೂಡ ಪ್ರಾಪ್ತ ಆಗ್ತದೆ ಅಂತ ಇದು ಜ್ಯೋತಿಷ್ಕರು ಕೂಡ ಹೇಳುವಂಥ ಸಂಗತಿ. ಆದ್ದರಿಂದ ಅಲ್ಲಿ ಕಾಮಕಾಮ ಮನ್ಮಥ ವೃದ್ಧಿಮಿಚ್ಛನ್, ಇದು ಇನ್ನೂ ಚೆನ್ನಾಗಿದೆ ರಾಧಾಕೃಷ್ಣ ಹೇಳುವ ಅರ್ಥ. ಜಾತಕದಲ್ಲಿ ಶುಕ್ರ, ಚಂದ್ರ ಇತ್ಯಾದಿಗಳು ಉಚ್ಚರಾಗಿದ್ದರೆ ಆವಾಗ ಆ ವ್ಯಕ್ತಿ ಚೆನ್ನಾಗಿ ದಾಂಪತ್ಯ ಸುಖ ಇತ್ಯಾದಿಗಳನ್ನು ಪಡಿತಾನೆ. ಮನ್ಮಥನ ಕಾಮದ ಹೆಚ್ಚಳ ಅವನ ಜೀವನದಲ್ಲಿ ಆಗಿರ್ತದೆ ಅಂತ ಅದರ ಅರ್ಥ. ದಾಂಪತ್ಯ ಸುಖ, ಗಂಡ ಹೆಂಡಂದಿರ ಸುಖ ಅದು ಶಿವಪಾರ್ವತಿಯರದು. ಒಟ್ಟಾರೆ ಕಾಮಜೀವನ ಅದಕ್ಕೆ ಸಂಬಂಧಪಟ್ಟದ್ದು ಈ ಚಂದ್ರನ ಒಂದು
ಕಾರಣದಿಂದ. ಸೋಮಂ ಔಷಧಿ ಪೋಷಕಂ ಚಂದ್ರಂ ಯಜೇತ್ ಅಂತಿದು ಅಲ್ಲಿ ನಮ್ಗೆ ಕಾಣಿಸುವಂಥ ಶ್ಲೋಕ. ಗ್ರಾಮ ಕಾಮ ಯಜೇತ್ ಸೋಮಂ ಅಕಾಮ ಪುರುಷಂ ಪುಮಾನ್. ಇನ್ನು ಯಾವುದೇ, ಇದು 9ನೇ ಶ್ಲೋಕ, ಯಾವುದೇ ಕಾಮ ಇಲ್ಲದೆ ಹೋದರೂ ಕೂಡ ಆವಾಗ ಪುರುಷಂ ಪರಂ, ಈ ಪುರುಷಂ ಪರಮಾತ್ಮನನ್ನ ಆರಾಧನೆ ಮಾಡಬೇಕು. ಅದು ನಮಗಲ್ಲಿ ಕಾಣಿಸುವಂಥ ವಿಚಾರ. ಅದಕ್ಕೆ ಏನರ್ಥ? ಪುರುಷಂ ಅಂದರೆ ಪೂರ್ಣಂ ಪರಂ. ಶ್ರೀಧರಲ್ಲಿ ಬರೀತಾರೆ ಪುರುಷ ಅಂದರೆ ಪೂರ್ಣ ಅಂತ ಅರ್ಥ, ಪರ ಅಂದರೆ ನಿರುಪಾಧಿಕ, ಯಾವುದೇ ಭೌತಿಕ ಅಡೆತಡೆಗಳಿಲ್ಲದೆ ಇದ್ದವನು ಅವನು ಪರ. ಪುರುಷ ಅಂದರೆ ಪೂರ್ಣ ಅಂತ ಅರ್ಥ. ಈ ಅರ್ಥ ಚೆನ್ನಾಗಿದೆ, ಇನ್ನು ಗಮನಿಸಿ. ಇನ್ನು ಮುಂದೆ ವಿಜಯಧ್ವಜರು ಯಾದವಾರ್ಲಿ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನಮಗೆ ಗಮನಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಮೊದಲು ಈ ವಿಜಯಧ್ವಜರು ಮತ್ತು ಶ್ರೀಧರರು ಮತ್ತು ಯಾದವಾರ್ರು ಏನು ಅರ್ಥ ಹೇಳಿದರು ಅದನ್ನು ಆಮೇಲೆ ನೋಡೋಣ. ಶ್ರೀಧರರದು ವೀರರಾಘವರದು ಮೊದಲು ನೋಡೋಣ, ಯಾದವಾರ್ಯರು ಮೊದಲಾದವರು ಹೇಳಿದಂಥ ಅರ್ಥಗಳನ್ನು ಆಮೇಲೆ ನೋಡೋಣ. ಪರಂ ಪುರುಷಂ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಥಮಿಚ್ಛತಿ. ಇದು ಇಲ್ಲಿ ಇವರು ವೀರರಾಘವರು ಬರೀತಾರೆ, ಅಕಾಮಹ, ಯಾರಿಗೆ ವೈರಾಗ್ಯದ ಅಪೇಕ್ಷೆ ಇದೆ ಅವರು ಪರಮಪುರುಷನಾದ ನಾರಾಯಣನನ್ನೇ ಆರಾಧನೆ ಮಾಡಬೇಕು. ಯಾರ್ಯಾರು ನನ್ನ ಯಾವ್ಯಾವ ಸ್ವರೂಪವನ್ನು ಆರಾಧನೆ ಮಾಡ್ತಾರೋ ಅವರವರಿಗೆ ಅಂಥದೇ ಶ್ರದ್ಧೆಯನ್ನು ನಾನು ಮಾಡ್ತೀನಿ ಅಂತ ಭಗವದ್ಗೀತೆ ಶ್ಲೋಕವನ್ನು ಅವರು ಉದ್ಧರಿಸಿದ್ದಾರೆ. ಮುಖ್ಯವಾಗಿ ವೈರಾಗ್ಯ ಬೇಕು ಅಂತಿದ್ರೆ, ಅಕಾಮ ಅಂದರೆ ವೈರಾಗ್ಯ ಬೇಕು ಅಂತಿದ್ರೆ ಪರಮಪುರುಷನಾದ ನಾರಾಯಣನನ್ನು ಆರಾಧನೆ ಮಾಡಬೇಕು. ಅದು ವೀರರಾಘವರ ತಾತ್ಪರ್ಯ. ಶ್ರೀಧರರ ತಾತ್ಪರ್ಯವು ಕೂಡ ಅದೇ ಧಾಟಿಯಲ್ಲೇ ಇದೆ. ಪರಂ ಪುರುಷಂ ಭಗವಂತಂ ಪುರುಷೋತ್ತಮಂ ಅಂತ ರಾಧಾಕೃಷ್ಣರ ವ್ಯಾಖ್ಯಾನವೂ ಕೂಡ ಇದೆ. ಆದರೆ ಯಾದವಾರ್ಯರು ಏನು ಅರ್ಥ ಮಾಡ್ತಾರೆ, ಆ ಅರ್ಥವನ್ನು ಅನುಸರಿಸಿ ನೀವು ನೋಡುವ ಅನುವಾದ ಇರ್ತದೆ. ವಿಜಯಧ್ವಜರು ಕೂಡ ಅಕಾಮಹ ಅಂದರೆ ನಿಷಿದ್ಧ ಕಾಮರಹಿತ, ನಿಷಿದ್ಧ ಕಾಮನ ರಹಿತನಾದವನು ಪುರುಷಂ ಪೂರ್ಣ ಷಡ್ಗುಣನಾದ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತಲೇ ಅವ್ರ ತಾತ್ಪರ್ಯ ಕಾಣಿಸ್ತದೆ. ಪೂರ್ಣ ಷಡ್ಗುಣ ಯಾರಂದ್ರೆ ಭಗವಂತನೇ. ಆದರೆ ಯಾದವಾರ್ಯರು ಮಾತ್ರ ಬೇರೆ ಧಾಟಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅದು ನನಗೆ ಸಮಾಧಾನ ಕೊಡಲಿಲ್ಲ. ಅಕಾಮ ಅಂದ್ರೆ ಏನು? ಅಲ್ಲಿ ಅಕಾಮ ಎಂಬಲ್ಲಿ ಅಂತಿದೆಯಲ್ಲ, ನಿಷೇಧ ಅಂತ ಅರ್ಥ ಇದೆಯಲ್ಲ, ಅದಕ್ಕೆ ವಿರುದ್ಧ ಅಂತನೂ ಅರ್ಥ ಇದೆ. ಆದ್ದರಿಂದ ಮೋಕ್ಷ ವಿರೋಧಿಯಾದ ಸರ್ವವನ್ನು ಯಾರು ಬಯಸಿದರೆ ಅಂಥವನು ಏನು ಮಾಡಬೇಕು ಅಂಥ ಬಯಕೆ ಇದ್ದವನು, ಮೋಕ್ಷ ವಿರೋಧಿಯಾದ ಬಯಕೆಗಳನ್ನು ಹೊಂದಿದವನು ಅವನು ಪುರುಷ ಅಂದರೆ ಅರ್ಥ ಬರೀತಾರೆ ಯಾದವಾರ್ಯರು ಚತುರ್ಮುಖ ಬ್ರಹ್ಮ ಅಥವಾ ರುದ್ರ, ಹೀಗೆ ಅವರ ಅರ್ಥ ಬರೀತಾರೆ. ಬೇರೆ ಎಲ್ಲ ಮೋಕ್ಷ ವಿರೋಧಿ ಫಲಕ್ಕಾಗಿ ಚತುರ್ಮುಖ ರುದ್ರರನ್ನು ಆರಾಧಿಸ್ತಾರೆ ಅಂತ ಅನುವಾದ ಕಾಣಿಸುವುದು ಕೂಡ ಇದೇ ಕಾರಣಕ್ಕಾಗಿ, ಯಾದವಾರ್ಯರ ಅನುವಾದವನ್ನು ನೋಡಿಯೇ. ಆದರೆ ಅದೇನು ಅಷ್ಟೊಂದು ಸಮಾಧಾನ ಕೊಡಲಿಲ್ಲ. ವಿಜಯಧ್ವಜರು, ವೀರರಾಘವರು, ಶ್ರೀಧರರು, ರಾಧಾಕೃಷ್ಣರು ಎಲ್ಲರೂ ಹೇಳುವಂತೆ ಪುರುಷ ಅಂದರೆ ಪೂರ್ಣನಾದ ಪರಮಾತ್ಮ. ಅವನನ್ನು ಅಕಾಮಹ ವೈರಾಗ್ಯ ಪ್ರಾಪ್ತಿಗಾಗಿ, ವೈರಾಗ್ಯ ಇದ್ದವರು ವೈರಾಗ್ಯ ಇಲ್ಲದೆ ಹೋದರೂ ಕೂಡ ವೈರಾಗ್ಯ ಪ್ರಾಪ್ತಿಗಾಗಿ ಅವನನ್ನು ಆರಾಧನೆ ಮಾಡಬೇಕು. ಅದೇ ಮುಂದೆ ಮತ್ತೆ ಅಕಾಮಹ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ಅಂತ ಮುಂದಿನ 10ನೇ ಶ್ಲೋಕದಲ್ಲಿ ಬರೋದಿದೆ. ಇಲ್ಲಿಗೆ 9 ಶ್ಲೋಕಗಳು ಸಮಾಪ್ತ ಆಗಿವೆ. ಮುಂದಿನ ಶ್ಲೋಕವನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಕನೆಂದು ಹುಸಿಗೆ ಹಾಕಿರೋ ಇನ್ನ ಋಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.